ಇವತ್ತು ಲ್ಯಾಗ್ರಾಂಜಸ್ ಇಂಟರ್ಪೊಲ್ಯೂಷನ್ ಫಾರ್ಮುಲಾ ಹೇಳತ್ತೀನಿ, ಅದು ಹೆಂಗೆ ಬಿಡಿಸೋದು ಲೆಕ್ಕ. ಫಸ್ಟಿಗೆ ಕ್ವಶನ್ ಒಳಗೆ ಎಫ್ ಆಫ್ 4 ವ್ಯಾಲ್ಯೂವ ಕೊಟ್ಟಿರ್ತಾರೆ, ಅದನ್ನು ತೊಗೋಬೇಕು. ಎಕ್ಸ್ ಮತ್ತು ಎಫ್ ಆಫ್ ಎಕ್ಸ್ ವ್ಯಾಲ್ಯೂವನ್ನು ಕೊಟ್ಟಿರ್ತಾರೆ. ಎಕ್ಸ್ ಲೈನ್ ಇರ್ತದಲ್ಲ, ಪ್ರತಿಯೊಂದು ಪಾಯಿಂಟನ್ನು ಕನ್ಸಿಡರ್ ಎಕ್ಸ್ ನಾಟ್, ಆಮೇಲೆ x1 x2 x3 x3 ಅಂತ ಮಾಡ್ಬೇಕು. ಆಮೇಲೆ ಎಫ್ ಆಫ್ ಎಕ್ಸ್ ವ್ಯಾಲ್ಯೂವನ್ನು ಮೈನಸ್ ಅದನ್ನು ಫಸ್ಟ್ ವ್ಯಾಲ್ಯೂ ಏನು ಇರ್ತೈತಲ್ಲ y0 y1 y2 ಆ್ಯಂಡ್ y3 ಅಂತ ಮಾಡ್ತೇವೆ. ನಮ್ಮ ಕ್ವಶನ್ ನಂತರ ಕೊಟ್ಟಿರ್ತಾರಲ್ಲ ಎಫ್ ಆಫ್ 4 ಅಂತ ಕ್ವಶನ್ ಮಾರ್ಕ್ ಐತಿ. ಅಂದ್ರೆ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂ ಸೆಂಟ್ರದಾಗಿಂತ ತಗೋತಂದ್ರೆ ಎಕ್ಸ್ ಈಕ್ವಲ್ ಟು 4 ಆಕತಿ. ನಮ್ಮ ಫಾರ್ಮುಲಾ ಹೆಂಗೆ ಕನ್ಸಿಡರ್ ಮಾಡೋದಂದ್ರೆ ಫಸ್ಟ್ ಏನು ಮಾಡ್ತೀವಿ, ಎಕ್ಸನ್ನು ಹೋಲ್ಡ್ ಮಾಡ್ತೇವೆ. ನಾವು ಎಕ್ಸನ್ನು ಹೋಲ್ಡ್ ಮಾಡ್ತೇವೆ. ಆಮೇಲೆ ಇಲ್ಲಿ ಐತ್ಲಲ್ರ ದಂಡಕ್ಕಿಂತ ಇದು ಎಕ್ಸ್ ಮೈನಸ್ x1 ಎಕ್ಸ್ ಮೈನಸ್ x2 ಎಕ್ಸ್ ಮೈನಸ್ x3 ಹೋಲ್ಡ್ ಮಾಡಿದ ತೆಳಗೆ ಅದ್ರ ತೆಳಗಿನ ನಂಬರ್ ಏನಿರ್ತೈತಲ್ಲ y0 ಆಗಿರ್ತೈತೆ ನೋಡ್ರಿ. ಅದು ತೆಳಗಿನ ನಂಬರ್ y0 ಆಗಿರ್ತೈತಿ. y0 ಅನ್ನು ದಂಡಾಗ ಬರ್ಕೋಬೇಕು. ಆಮೇಲೆ x0 ಅನ್ನು ಬರ್ಕೊಂಡು x0 ಮೈನಸ್ x1 ಬರ್ಕೋಬೇಕು, x0 ಮೈನಸ್ x2 ಬರ್ಕೋಬೇಕು, x0 ಮೈನಸ್ x3 ಬರ್ಕೋಬೇಕು. ಇದು ತೆಳಗಿಂದ್ರ ಫಾರ್ಮುಲಾದಾಗ. ಆಮೇಲೆ ಪ್ಲಸ್ ಮಾಡ್ತೀವಿ ರೀ ಎಕ್ಸ್ ಮೈನಸ್ x0 ಅಂತ. x0 ಈಗ x1 ವ್ಯಾಲ್ಯೂ ಮುಚ್ಚುತ್ತೇವೆ ನೋಡ್ರಿ. x1 ವ್ಯಾಲ್ಯೂ ಮುಚ್ಚಿದಾಕರ ಅಕಾರ್ಡಿಂಗ್ ಟು ಇಲ್ಲಿ ಫಾರ್ಮುಲಾದಾಗ ಎಕ್ಸ್ ಮೈನಸ್ x0 ಎಕ್ಸ್ ಮೈನಸ್ x2 ಎಕ್ಸ್ ಮೈನಸ್ x3 ಅದು ತೆಳಗಿನ ವ್ಯಾಲ್ಯೂ ಇರ್ತೈತಲ್ಲ ಅದು ದಂಡ್ಯಾಗ ಬರ್ಕೋತೇವೆ y1 ಅಂತ. ಅದಾದ್ಬೇಕು x1 ಅನ್ನು ಈಗ ಮುಚ್ಚಿದನ್ನು ತೆರಿತೇವೆ. ತೆರೆದಾಗ x1 ಬಿಡೋದು, x1 ಮೈನಸ್ x0 x1 ಮೈನಸ್ x2 x1 ಮೈನಸ್ x3 ಅನ್ನು ಬರ್ಕೋತೇವೆ. ಆಮೇಲೆ ಪ್ಲಸ್ ಮಾಡ್ತೇವೆ. ಆಮೇಲೆ ಇದೇ ಟೈಪ್ x2 ಅನ್ನು ಮುಗಿಸ್ತೇವೆ, ಉಳ್ಕಿದೆಲ್ಲ ಟರ್ಮ್ಗಳನ್ನು ಬರ್ಕೋತೇವೆ. x3 ಅನ್ನು ಮುಗಿಸ್ತೇವೆ, ಉಳ್ಕಿದೆಲ್ಲ ಟರ್ಮ್ಗಳನ್ನು ಬರ್ಕೋತೇವೆ. ನಮ್ಮ ಕ್ವಶನ್ ಪ್ರಕಾರ ಎಕ್ಸ್ ಅಂದ್ರೆ 4 ವ್ಯಾಲ್ಯೂ ಅಂತ ಕೊಟ್ಟಾರ. ಅದ 4 ವ್ಯಾಲ್ಯೂ ಈ ಎಕ್ಸ್ ಜಾಗನಾಗ ಫಿಲ್ ಮಾಡ್ತೇವೆ. 4 ಮೈನಸ್ 2 4 ಮೈನಸ್ 3 4 ಮೈನಸ್ 6 y0 ಆಫ್ 0 ಅಂದ್ರೆ -4 ಐತ್ರಿ. ಇದು ಸೇಮ್ ವ್ಯಾಲ್ಯೂವನ್ನು ಪುಟ್ ಮಾಡ್ತೇವೆ. ಅವಾಗ ನಾವು ಎರಡು ಟರ್ಮ್ಗಳು ಕ್ಯಾಲ್ಸಿಗಳು ಹಾಕ್ತೇವೆ. ಅದು ಆದ್ಮೇಲೆ ಎರಡು ಟರ್ಮ್ದ ರಿಸಲ್ಟ 14/9 ಬರ್ತೈತಿ. ಆಮೇಲೆ ಇತ್ತೊಳಗಿನ ಎರಡು ಟರ್ಮ್ದ ರಿಸಲ್ಟ ಕ್ಯಾಲ್ಸಿ ಒಳಗೆ ಹಾಕ್ತೇವೆ 382/9 ಬರ್ತೈತಿ. ಆಮೇಲೆ ಟೋಟಲ್ ರಿಸಲ್ಟ ಎಫ್ ಆಫ್ 4 ಬರ್ತೈತಿ. ನಾವು ಇದೇ ಎರಡು ಟರ್ಮ್ಗಳನ್ನು ಯಾಕೆ ತಗೋತೀವಿ ಅಂದರೆ ಕ್ಯಾಲ್ಸಿ ಒಳಗೆ 4 ಟರ್ಮ್ಗಳು ಹಿಡಿಸಂಗಿಲ್ಲ. ಅದ್ರ ಸಲಿಗೆ ಇದನ್ನು ಕನ್ಸಿಡರ್ ಮಾಡಿ ಲೆಕ್ಕ ಮಾಡ್ತೇವೆ.